ವಿಶ್ವದ ಎಲ್ಲೆಡೆ ಇರುವ ಕನ್ನಡದ ಹೂಮನಸ್ಸುಗಳಿಗೆ ಅಮೋಘಂ ಚಾನೆಲ್ಗೆ ಸುಸ್ವಾಗತ. ಇಂದು ನೀವು ಯಯಾತಿ ಹಾಗೂ ದೇವಯಾನಿಯ ವಿವಾಹದ ಕಥೆಯ ಸಂಚಿಕೆಯನ್ನು ನೋಡಿ. ಅಷ್ಟಮಾಯನದಲ್ಲಿ ನಹುಷನ ಮಗ ಯಯಾತಿ ಮಹಾರಾಜ ಜಿಂಕೆಯನ್ನು ಬೇಟೆಯಾಡೋಕ್ಕೆ ಅಂತ ಬರ್ತಾನೆ. ಅಲ್ಲಿ ನೀರು ಹುಡುಕ್ತಾ ಇರುವಾಗ ಬಾವಿಯಲ್ಲಿ ಪೊದೆಯಲ್ಲಿ ಬಿದ್ದಿರೋ ಕನ್ಯೆಯನ್ನು ನೋಡ್ತಾನೆ. ಅವಳನ್ನು ರಕ್ಷಿಸ್ತಾನೆ. ಅವಳು ದಾನವರ ಗುರು ಶುಕ್ರಾಚಾರ್ಯರ ಮಗಳು ದೇವಯಾನಿ. ಅವನು ಬಲಗೈ ಹಿಡಿದು ಅವಳನ್ನ ಮೇಲಕ್ಕೆದ್ದಾಗ, ದೇವಯಾನಿ, ನೀನು ಬಲದ ಕೈಯನ್ನು ಹಿಡಿದೊಡೆ, ನೀನೇ ನನ್ನ ಪತಿ, ನಿನ್ನ ನೋಡಿದ್ದ ತಕ್ಷಣ ನನಗೆ ಒಲವು ಮೂಡಿತು ಅಂತ ಅವನ್ನ ಮದುವೆ ಆಗು ಅಂತ ಕೇಳ್ಕೊಳ್ತಾಳೆ. ಆಗ ರಾಜ ಹೇಳ್ತಾನೆ, ನಾವು ಮಾಂಸಾಹಾರಿಗಳು, ನೀವು ಶುದ್ಧಾಚಾರಿಗಳು, ನಮಗಿಬ್ಬರಿಗೂ ಸಂಸ್ಕೃತಿಯಲ್ಲಿ ಭಿನ್ನತೆ ಇದೆ ಅಂತ ಅವಳನ್ನ ಮದುವೆ ಆಗೋಕ್ಕೆ ನಿರಾಕರಿಸ್ತಾನೆ. ಆದರೆ ನೀನು ಹೋದರೂ ನಾನು ನಿನಗೆ ಶಾಪ ಕೊಡಿಸ್ತೀನಿ, ಹೆದರಿಸಿ ಆದರೂ ನಿನ್ನ ಮದುವೆ ಆಗ್ತೀನಿ ಅಂತ ದೇವಯಾನಿ ಹಠ ಮಾಡ್ತಾಳೆ. ಆದರೆ ಯಯಾತಿ ಮದುವೆಗೆ ಒಪ್ಪದೆ ಅರಮನೆಗೆ ಬಂದುಬಿಡ್ತಾನೆ. ಅರಮನೆಗೆ ಬಂದ್ರೂ ಅವನ ಮನಸ್ಸಲ್ಲಿ ದೇವಯಾನಿ ಮಾತುಗಳು ಕಾಡ್ತಾ ಇರುತ್ತೆ. ದೇವಯಾನಿ ಮನೆಗೆ ಹಿಂತಿರುಗದೆ ಅಲ್ಲೇ ಮರದಡಿಯಲ್ಲಿ ಅಳ್ತಾ ನಿಂತಿರ್ತಾಳೆ. ಅವಳನ್ನು ಹುಡುಕುತ್ತಾ ಬಂದ ದಾದಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸ್ತಾಳೆ. ಅವರ ರಾಜ್ಯದ ರಾಜ ವೃಷಪರ್ವ ರಾಜನ ಮಗಳು ಗೆಳತಿ ಶರ್ಮಿಷ್ಠೆ ಅವಳನ್ನು ಬಾವಿಗೆ ನೂಕಿದ್ದಾಳೆ. ದೇವಯಾನಿ ಸೀರೆಯನ್ನು ಶರ್ಮಿಷ್ಠೆ ತನ್ನದು ಅಂತ ಉಟ್ಕೊಂಡ್ಬಿಡ್ತಾಳೆ. ಆಗ ದೇವಯಾನಿ ಅವಳನ್ನ ಬೈತಾಳೆ. ಆಗ ಶರ್ಮಿಷ್ಠೆಗೆ ಕೋಪ ಬರುತ್ತೆ. ನನ್ನ ತಂದೆಯು ರಾಜನವನಿಗೆ ನಿನ್ನ ಪಿತ ಸೇವಕನು, ನೆನಪಿಡು, ಚೆನ್ನು ನಾ ನಿನ್ನೊಡನದೇ ಬಂಧವನ್ನು ಪಾಲಿಪುದು. ನನ್ನ ಪಿತ ನಿಂತಿರಲು ಕೂರಲು ಬಣ್ಣಿಸುವ ಭಟ್ಟಂಗಿ ಮಗಳೇ, ನನ್ನ ಬಟ್ಟೆ ಸೋಕಿದರೆ ಮೈಲಿಗೆಯ ನಿನಗೆ ಅಂತ ಹೇಳಿ ದೇವಯಾನಿ ತನ್ನ ತಂದೆಯ ಸೇವಕನ ಮಗಳು ಅಂತ ಬೈದು ಅವಳನ್ನು ಜಗಳವಾಡ್ತಾ ಬಾವಿಗೆ ನೂಕಿ ಅವಳು ಗೆಳತಿಯರ ಜೊತೆ ಕೋಪದಿಂದ ಹೊರಟೋಗ್ಬಿಡ್ತಾಳೆ. ಅಂತಹ ಶರ್ಮಿಷ್ಠೆಯ ತಂದೆಯ ರಾಜ್ಯಕ್ಕೆ ತಾನು ಕಾಲಿಡೋದಿಲ್ಲ ಅಂತ ಹಠ ಹಿಡಿದು ದೇವಯಾನಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಆಗ ಶುಕ್ರಾಚಾರ್ಯ ಮಗಳನ್ನು ನೋಡೋಕ್ಕೆ ತಾನೇ ಕಾಡಿಗೆ ಓಡೋಡಿ ಬರ್ತಾನೆ. ತಂದೆ ಹತ್ರ ನಡೆದಿದ್ದೆಲ್ಲ ಹೇಳ್ಕೊಂಡ ದೇವಯಾನಿ ಯಯಾತಿ ತನ್ನನ್ನು ರಕ್ಷಿಸಿದ್ದನ್ನು ಹೇಳ್ತಾಳೆ. ಶುಕ್ರಾಚಾರ್ಯ ನಡೆದಿದ್ದನ್ನೆಲ್ಲ ಕೇಳಿ ಕೋಪದಿಂದ ಕನಲುತ್ತಾನೆ. ಶುಕ್ರಾಚಾರ್ಯ ರಾಜ್ಯವನ್ನು ಬಿಟ್ಟು ಮಗಳೊಡನೆ ಹೊರಟು ಹೋಗ್ತೀನಿ ಅಂತ ನಿರ್ಧರಿಸ್ತಾನೆ. ಆಗ ಶರ್ಮಿಷ್ಠೆಯ ತಂದೆ ವೃಷಪರ್ವ ಮಹಾರಾಜ ದೇವಯಾನಿಯನ್ನು ಕ್ಷಮಿಸುವಂತೆ ಕೇಳಿಕೊಂಡು ಅವಳು ಏನು ಕೇಳಿದ್ರೂ ಕೊಡ್ತೀನಿ ಅಂತ ಹೇಳ್ತಾನೆ. ಕೂಡಲೇ ದೇವಯಾನಿ, ಚಂದ್ರಮುಖಿ ಶರ್ಮಿಷ್ಠೆ ನನ್ನ ದಾಸಿಯಾಗಿರಲಿ ಅಂತ ಹೇಳ್ಬಿಡ್ತಾಳೆ. ಪತಿಯ ಮನೆಯಲ್ಲೂ ಸೇವಿಸಲಿ, ತವ ಸುತಿಯು ನನ್ನನ್ನು ಸಖಿಯರೊಡನೆಯೇ ಸತತ ಜೀವನ ಪೂರ್ತಿ ಜೊತೆಯಲ್ಲಿ ದಾಸಿಯಾಗಿರಲಿ ಅಂತ ಹೇಳ್ಬಿಡ್ತಾಳೆ. ಆಗ ಸಖಿಯಿಂದ ವಿಷಯ ತಿಳಿದ ಶರ್ಮಿಷ್ಠೆ ತನ್ನ ತಂದೆ ಹಾಗೂ ತನ್ನ ರಾಜ್ಯದ ಕ್ಷೇಮಕ್ಕೋಸ್ಕರ ದೇವಯಾನಿಯ ದಾಸಿಯಾಗ್ತೀನಿ ಅಂತ ಒಪ್ಕೊಳ್ತಾಳೆ. ಜೊತೆಗೆ ಅವಳ ಮಾತಿನ ಹಾಗೆ ಅವಳು ತನ್ನ 1000 ಸಖಿಯರನ್ನು ಸಹ ಜೊತೆಗೆ ಕರೆದುಕೊಂಡು ಬಂದು ದೇವಯಾನಿಯ ಕಾಲ ಹತ್ರ ದಾಸಿಯಾಗಿ ಜೀವನ ಪರ್ಯಂತ ಇರೋ ಒಂದು ನಿರ್ಧಾರನ ಮಾಡ್ತಾಳೆ. ಅಂತೆ 1000 ಸಖಿಯ ಬಳಗವನಾಂತು ಬಂದಳು ದೈತ್ಯ ಗುವರಿಯು, ಕಾಂತೆ ನೀ ನಮ್ಮೆಲ್ಲರೊಡತಿಯು, ನಾನು ಪದದಾಸಿ ಅಂತ ಹೇಳ್ತಾಳೆ. ಮೊದಲು ಭೇಟಿಯಾದ ವನದಲ್ಲಿ ಪುನಃ ಯಯಾತಿ ದೇವಯಾನಿನ ನೋಡ್ತಾನೆ. ದೇವಯಾನಿ ಎತ್ತರದ ಪೀಠದ ಮೇಲೆ ಕೂತಿದ್ದಾಳೆ. ಶರ್ಮಿಷ್ಠೆ ಅವಳ ಪಾದದ ಹತ್ರ ಕೂತ್ಕೊಂಡು ಸೇವೆ ಮಾಡ್ತಿದ್ದಾಳೆ. ಆಗ ಶರ್ಮಿಷ್ಠೆಯ ಚೆಲುವನ್ನು ನೋಡಿ ಯಯಾತಿ ಬೆರಗಾಗ್ತಾನೆ. ದೇವಯಾನಿ ಯಯಾತಿಗೆ ತಿರ್ಗಾ ತನ್ನನ್ನು ಮದುವೆ ಆಗು ಅಂತ ಕಾಡ್ತಾಳೆ. ಅವನಿಗೆ ದೇವಯಾನಿ ಗುರುಪುತ್ರಿ ಅನ್ನೋ ಭಯವಿದ್ದರೂ ಶರ್ಮಿಷ್ಠೆಯ ಚೆಲುವಿಗೆ ಅವನು ಮನಸೊಲ್ತಾನಂತೆ. ಹಿಂತಿರುಗಲು ಪ್ರಯತ್ನಿಸಿದ ಯಯಾತಿಗೆ ದೇವಯಾನಿ, ದೊರೆಯೇ, ಯಾಕೆ ಅವಸರವು, ಬಿಡು 2,000 ಸಖಿಯರೊಡನೆಯೇ ಚರಣಸಖಿ ಶರ್ಮಿಷ್ಠೆ ಸಹಿತವೇ ನಿನ್ನ ವಶವಹೇನು ಅಂತ ಹೇಳ್ತಾಳೆ. ಯಯಾತಿ ಬೇಡ ಅಂದರೂ ಅವನ್ನ ಒಪ್ಪಿಸ್ತಾಳೆ. ಶುಕ್ರಾಚಾರ್ಯರು ಸಹ ಮಗಳು ಮೆಚ್ಚಿದ ಯಯಾತಿಗೆ ಮಗಳನ್ನು ವಿವಾಹ ಮಾಡಿಕೊಡೋಕ್ಕೆ ಒಪ್ತಾನೆ. ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗಲು ಎದುರುತ್ತಿರುವ ಯಯಾತಿಗೆ, ಇಲ್ಲ, ದೋಷವು ವರ್ಣಸಂಕರ ಸಲ್ಲದೆಂಬುದ ಮರೆತು ಬಿಡುದೊರೆ, ಪಲ್ಲವಿಸಿ ಸುಖ ಸಂಪದವು ಬಾಳಿನಲ್ಲಿ ತುಂಬಿರಲಿ ಅಂತ ಸಮಾಧಾನ ಮಾಡ್ತಾನೆ. ಜೊತೆಗೆ ಶರ್ಮಿಷ್ಠೆಯನ್ನು ಮನಸ್ಸಿಗೆ ಹಿತವೆನಿಸಿದರೆ ವರಿಸಬಹುದೈ, ಮಿತದ ನುಡಿಗಳ ನಾಡವಳ ಲೇಖಾಂತ ಕೆಳಸದಿರು, ಸತಿಯನಿಪ ಭಾವದಲ್ಲಿ ನೋಡದ ಹಿತದಿ ಮುಟ್ಟದ ನೋಂಪಿ ಪಾಲಿಸು, ತತಿಶಯದ ಗೌರವದಿ ಕಾಣಲು ಜಸವಾಹುದು ನಿನಗೆ ಅಂತ ಹೇಳ್ತಾನೆ. ಶರ್ಮಿಷ್ಠೆನ ಮದುವೆ ಆಗಬೇಕಾದ್ರೆ ಆದರೆ ಅವಳನ್ನ ಮುಟ್ಲೂಬಾರ್ದು, ಸೇರ್ಲೂಬಾರ್ದು ಅಂತ ಷರತ್ತು ಹಾಕಿ
ಇಬ್ಬರನ್ನು ಮದುವೆ ಮಾಡಿಸಿ ಸಖಿಯರ ಜೊತೆ ಯಯಾತಿಯನ್ನು ಕಳಿಸೇ ಬಿಡ್ತಾನೆ. ಈ ಅಧ್ಯಾಯದಲ್ಲಿ ಇದುವರೆಗೆ ದೇವಯಾನಿ ಹಠದಿಂದ ಯಯಾತಿನ ಮದುವೆ ಆಗಿದ್ದು, ಶರ್ಮಿಷ್ಠೆ ಅವಳಿಗೆ ದಾಸಿಯಾಗಿದ್ದು, ಅವರಿಬ್ಬರೂ ಮದುವೆ ಆದರೂ ಯಯಾತಿ ಅವಳ ಜೊತೆ ಸೇರೋ ಹಾಗಿಲ್ಲ ಅನ್ನೋ ಶುಕ್ರಾಚಾರ್ಯ ಹಾಕಿದ ನಿಯಮದ ಬಗ್ಗೆ ನೀವು ನೋಡಿದ್ರಿ. ಇದುವರೆಗೂ ನೀವು ಯಯಾತಿ ಹಾಗೂ ದೇವಯಾನಿ ಹೇಗೆ ಮದುವೆ ಆದರು ಅನ್ನೋದನ್ನು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನೋಡಿದ್ರಲ್ವಾ. ನಾಳೆ ಯಯಾತಿ ಮತ್ತು ಶರ್ಮಿಷ್ಠೆಗೆ ಹೇಗೆ ಮದುವೆ ಆಯಿತು, ಅವರಿಬ್ಬರು ಹೇಗೆ ಬದುಕಿದ್ರು, ಅವರಿಬ್ಬರ ಪ್ರೀತಿ ಯಾವ ಥರ ಇತ್ತು ಅನ್ನೋದನ್ನು ನೋಡೋಣ. ಮತ್ತು ಜೊತೆಗೆ ಅವ್ರ ಮುಂದಿನ ಬದುಕು ಯಾವ ರೀತಿ ಸಾಗಿತು ಅನ್ನೋದನ್ನು ನೋಡೋಣ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ವಿಡಿಯೋನ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತೀನಿ. ನಮಸ್ಕಾರ.